सेवितं कपिस्तजम्बूफलसार भक्षितं उमासुतं शोकविनाशकारणं नमामि विघ्नेश्वर पादपङ्कजं ಶಂಭುತನಯನೇ ಅಂಬಾಸುತಲಂಬೋದರ ಶಂಭುತನಯನೇ ಅಗ್ರಪೂಜೆಯು ನಿನಗೆ ವಿಘ್ನರಾಜನೇ ಪಾರ್ವತಿ ಪರಶಿವನ ಪುತ್ರನೇ ಪ್ರೇಮದಿಂದ ಭಜಿಸುವೆವೋ ನೀಡುವರವನು ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪ್ರೇಮದಿಂದ ಭಜಿಸುವೆವೋ ನೀಡುವರವನು ನಂಬಿ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸೋ ಬಂದ ಭಕ್ತರ ಸಂಭ್ರಮದಲ್ಲಿ ಪಾಲಿಸು ಶಿವತನಯನೆ ಭವನಾಥನೆ ಗಣನಾಥನೆ ಶುಭವತರಿಸು ಶಿವತನಯನೆ ಭವನಾಥನೆ ಗಣನಾಥನೆ ಶುಭವತರಿಸು ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ ಲೋಕವು ನಿನ್ನ ಬೇಡುವೆ ದಯಾಮುಖ ಹರಿಹರಾದಿ ಸುರಗಣ ನಿರುತ ನಿಮ್ಮ ಭಜಿಪೆವು ಸಕಲ ಲೋಕವು ನಿನ್ನ ಬೇಡುವೆ ದಯಾಮುಖ ಹರಿಹರಾದಿ ಸುರಗಣ ನಿರುತ ನಿಮ್ಮ ಭಜಿಪೆವು ಶ್ರೀಗಂಧ ಕಲಾ ಬಡಗ ಸಂಘವನ್ನು ಪೋಷಿಸೋ ಶ್ರೀಗಂಧ ಕಲಾ ಬಳಗ ಸಂಘವನ್ನು ಪೋಷಿಸು ಸಂಗೀತವ ಸಾಹಿತ್ಯವ ಸ್ವರ ರಾಗವ ಕಲಿಸು ಮುದದಿ ಸಂಗೀತವ ಸಾಹಿತ್ಯವ ಸ್ವರ ರಾಗವ ಕಲಿಸು ಮುದದಿ ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ ಅಂಬಾಸುತಲಂಬೋದರ ಶಂಭುತನಯನೇ ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ ಅಗ್ರ ಪೂಜೆಯು ನಿನಗೆ ವಿಘ್ನರಾಜನೇ ಶ್ರೀ ಮುನೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ ಶ್ರೀ ಮುನೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ ಶ್ರೀ ಮುನೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಜೈ ಶ್ರೀಗಂಧ ಕಲಾ ಬಳಗಕ್ಕೆ ಶ್ರೀಗಂಧ ಕಲಾ ಬಳಗಕ್ಕೆ ಶ್ರೀಗಂಧ ಕಲಾ ಬಳಗಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ एकदन्तमुपास्महे
ಪಡೆಯುವ ದೇವನೇ. ಗಜಮುಖದವನೇ ಗಣಗಳಿಗೊಡೆಯ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ. ಆತ್ಮಲಿಂಗವನ್ನು ಕರೆಯಲಿ ಇಟ್ಟವನೇ. ಆತ್ಮಲಿಂಗವನ್ನು ಕರೆಯಲಿ ಇಟ್ಟವನೇ. ಬಾಲಗಣೇಶನೇ ಕರೆಯುವೆನಾ. ಬಾಲಗಣೇಶನೇ ಕರೆಯುವೆನಾ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ. ಓಂಕಾರ ಪ್ರಿಯನೇ ಹೇ ಗಣಪ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಪ್ರಪ್ರಥಮವಾಗಿ ವಿಘ್ನೇಶ್ವರನನ್ನು ಸ್ಮರಿಸಿದ್ದಾಯಿತು. ನಮ್ಮ ಕಲಾಗುರುಗಳಾದ ಶ್ರೀ ಶಿವಣ್ಣ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಕನ್ನಡ ಕಲಾಭಿಮಾನಿಗಳೇ, ಕನ್ನಡ ಬಂಧುಗಳೇ, ತಮಗೆಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತಾ, ಈ ಪೃಥ್ವಿಯಲ್ಲಿ ಸಂಸ್ಕೃತಿ ಮತ್ತು ಪರಂಪರೆಗೆ ಹೆಸರುವಾಸಿಯಾಗಿರುವ ಭಾರತ ದೇಶದ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಶ್ರೀಗಂಧದ ಕಂಪನ್ನು ಬೀರುವ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಈ ನಮ್ಮ ಕಾರ್ಖಾನೆಯಲ್ಲಿ ಆಡಳಿತ ವರ್ಗದವರ ಸಂಪೂರ್ಣ ಸಹಕಾರದಿಂದ ಶ್ರೀ ಮುನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಶ್ರೀಗಂಧ ಕಲಾಬಳಗದ ವತಿಯಿಂದ ಶ್ರೀ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದು, ಇದರಲ್ಲಿ ಈ ಕಲಾವಿದರುಗಳಿಂದಾಗಲಿ ವಾದ್ಯ ವೃಂದದವರಿಂದಾಗಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡುಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟಾಗ ಅಮೃತವಾದ ಹಾಲನ್ನು ಮಾತ್ರ ಸೇವಿಸಿ ನೀರನ್ನು ಹೇಗೆ ಬೇರ್ಪಡಿಸುತ್ತದೆಯೋ ಹಾಗೆಯೇ ತಮ್ಮನ್ನೆಲ್ಲ ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೂ ಸಮಯದ ಅಭಾವವಿರುವ ಕಾರಣ ಶ್ರೀ ಸಂಪೂರ್ಣ ರಾಮಾಯಣ ಈ ಸುಂದರ ಪೌರಾಣಿಕ ನಾಟಕದಲ್ಲಿ ಆಯ್ದ ಭಾಗಗಳನ್ನು ಮಾತ್ರ ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ಕನ್ನಡ ಕಲಾಭಿಮಾನಿಗಳು ಸಹಕರಿಸಬೇಕಾಗಿ ವಿನಂತಿ. ಆಹಾ, ಈ ಸಭೆಯು ಎಷ್ಟೊಂದು ಮನೋಹರವಾಗಿದೆ. ಈ ಸಭೆಯು ಕಲ್ಪವೃಕ್ಷದಂತೆ ಕಾಣುವ ದೇವಸಭೆಯಂತೆ ತೋರುತ್ತಿದೆಯಲ್ಲ. ಈ ಸಭಿಕರ ಮನಸ್ಸನ್ನು ಯಾವ ರೀತಿ ಸಂತೋಷಪಡಿಸಲಿ? ಓಹೋ, ಮರೆತಿದ್ದೆ. ನನ್ನ ಪ್ರಿಯಳಾದ ನಟಿಯನ್ನು ಕರೆಯಿಸಿ ಅವಳ ಗಾನ ನರ್ತನದಿಂದ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸುತ್ತೇನೆ. ಪ್ರಿಯೆ, ನಿನ್ನ ರೂಪಲಂಕಾರವು ಪೂರ್ಣಗೊಂಡಿದ್ದರೆ ಈ ಸಭೆಗೆ ಆಗಮಿಸುವಂತವಳಾಗು. ಆರ್ಯನೇ ನಮಸ್ಕರಿಸುವನು ಪ್ರಿಯಾ. ನಿನಗೆ ಮಂಗಳವಾಗಲಿ. ಆರ್ಯನೇ, ನನ್ನನ್ನು ಕರೆಸಿದ ಕಾರಣವೇನು? ಪ್ರಿಯೆ, ಈ ಸಭೆಯನ್ನು ನೋಡಿದೆಯಾ? ನೋಡಿದೆನು ಪ್ರಿಯಾ. ಎಷ್ಟೊಂದು ಮನೋಹರವಾಗಿದೆ. ಹೌದಲ್ಲವೇ? ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸುವಂತೆ ಯಾವುದಾದರೂ ಋತುವನ್ನು ಕುರಿತು ಗಾನವನ್ನು ಪಾಡುವೆಯಾ? ಯಾವ ಋತುವನ್ನು ಕುರಿತು ಯಾವ ಗಾನವನ್ನು ಪಾಡಲಿ ಪ್ರಿಯಾ? ಪ್ರಿಯೆ, ಋತುಗಳಿಗೆಲ್ಲ ಶ್ರೇಷ್ಠ ಋತುವಾದ ವಸಂತ ಋತುವನ್ನು ಕುರಿತು ಗಾನವನ್ನು ಪಾಡುವಂತ. ಹಾಗೆ ಆಗಲಿ ಸ್ವಾಮಿ.
ಹಾಡಿದ್ದಾಯ್ತು ಮತ್ತೇನಪ್ಪಣೆ ಸ್ವಾಮಿ? ಪ್ರಿಯೆ, ಓ ಸುಮಬಾಲೆ ಮಧುಮಯ ಶೀಲೆ ಎನ್ನ ಮನ ಮಂದಿರದಿ ಅಲಿಯುತ್ತ ಬಾರೆ, ಎನ್ನ ಮನ ಮಂದಿರದಿ ಅಲಿಯುತ್ತ ಬಾರೆ. ಓ ಸುಮಬಾಲೆ ಮಧುಮಯ ಶೀಲೆ ಎನ್ನ ಮನ ಮಂದಿರದಿ ಅಲಿಯುತ್ತ ಬಾರೆ. ಆಹಾ ಗಾನ ರವಿಲಿನ ನಾಟ್ಯದ ಕಲರವ ಮೋಹನ, ಗಿಳಿಗಳ ಗಾನ ನವಿಲಿನ ನಾಟ್ಯದ ಕಲರವ ಮೋಹನ, ಧರೆಗೆ ಸ್ವರ್ಗವೇ ಇಳಿದು ಬಂದಿದೆ, ಧರೆಗೆ ಸ್ವರ್ಗವೇ ಬಂದಿದೆ, ಪ್ರಣಯದ ಸರಿಗಮ ಹಾಡುತ್ತ ಬಾರಲೆ, ಪ್ರಣಯದ ಸರಿಗಮ ಹಾಡುತ್ತ ಬಾರಲೆ. ಆಹಾ ಓಹೋ ಅಪ್ಸರೆ ನಾಚಿಪ ಈ ನಿನ್ನ ಮೋಹಕ ಮೈಯ ಮಾಟಗೆ ನಾ ಬೆರಗಾದೆನೆ, ಅಪ್ಸರೆ ನಾಚಿಪ ಈ ನಿನ್ನ ಮೋಹಕ ಮೈಯ ಮಾಟಗೆ ನಾ ಬೆರಗಾದೆನೆ, ಯುಗ ಯುಗಾಳಿಯದ ಈ ಅನುಬಂಧ, ಯುಗ ಯುಗಾಳಿಯದ ಈ ಅನುಬಂಧ, ಪ್ರಣಯದ ಸರಿಗಮ ಹಾಡುತ್ತ ಬಾರಲೆ, ಪ್ರಣಯದ ಸರಿಗಮ ಹಾಡುತ್ತ ಬಾರಲೆ. ಆಹಾ ಮಧುಮಬಾಲೆ ಮಧುಮಯ ಶೀಲೆ ಮನ ಮಂದಿರ ಓ
ನಿನ್ನ ಗಾನಕ್ಕೆ ಆ ಕೋಗಿಲೆಯು ನಾಚುವಂತಿದೆಯಲ್ಲ. ನಿಜವೇ ಸ್ವಾಮಿ. ಹೌದು ಪ್ರಿಯೆ. ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಜಾಣ ಕೋಗಿಲೆ ನಿನಗೆ ಏನ ನೀಡಲೆ. ಜಾಣ ಕೋಗಿಲೆ ನಿನಗೆ ಏನು ನೀಡಲೆ, ಜಾಣ ಕೋಗಿಲೆ ನಿನಗೆ ಏನ ನೀಡಲೆ. ಗಾನ ಸಾಮ್ರಾಜ್ಯದ ರಾಣಿಯು ನೀನೇ, ಗಾನ ಸೌಂದರ್ಯವೇ ನಿನ್ನ ಆಭರಣವೇನೆ. ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ. ಗಾನ ಕೋಗಿಲೆ ನಿನಗೆ ಏನು ಹೇಳಲೆ. ಕಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ನಲಿಯುತ್ತಿದೆ. ಕಿರುಗೆಜ್ಜೆ ನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ನಲಿಯುತ್ತಿದೆ. ಆ ಗಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಪ್ರಿಯೆ ಪ್ರಾಣೇಶ್ವರಿ, ಸ್ವಾಮಿ, ಈ ಪ್ರೇಮ ಸಂಗಮಕ್ಕೆ ಸಂಗಮಕ್ಕೆ ಆ ಸ್ವರ್ಗ ಸೋಪಾನ. ಲ ಲ ಲ ಲ ಲ. ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಜಾಣ ಕೋಗಿಲೆ ನಿನಗೆ ಏನ ನೀಡಲೆ. ಮನ್ಮಥ ಬೀರಿದ ಸುಮಬಾಣ ಹೃದಯಲ್ಲಿ ತನ ನನ್ನ ರತಿಗಾನ. ಮನ್ಮಥ ಬೀರಿದ ಸುಮಬಾಣ ಹೃದಯಲ್ಲಿ ತನ ನನ್ನ ರತಿಗಾನ. ಈ ಪ್ರೇಮ ಸ್ಪರ್ಶಕ್ಕೆ ನಲ್ಲೆ ಒಡಲಲ್ಲಿ ಸರಸದ ಜ್ವಾಲೆ. ಈ ಪ್ರೇಮ ಸ್ಪರ್ಶಕ್ಕೆ ನಲ್ಲೆ ಒಡಲಲ್ಲಿ ಸರಸದ ಜ್ವಾಲೆ. ಏ ಪ್ರಾಣೇಶ್ವರ, ಪ್ರಾಣಕಾಂತೆ, ಪ್ರಾಣವಲ್ಲವ ನಮ್ಮ ಈ ನಮ್ಮ ಈ ಸಂಗಮಕ್ಕೆ ಸಂಗಮಕ್ಕೆ ತೂಗೋಣ ಉಯ್ಯಾಲೆ. ನಿಜವೇ ಸ್ವಾಮಿ. ಹೌದು. ಗಾನ
ಸಂಗಮಕ್ಕೆ ಆ ಸದ್ದೆ ಹೃದಯ ರಾಜನೇ ಮುದ್ದು ರಾಜನೇ ರಾಗ ಸಾಮ್ರಾಜ್ಯದ ಮಂತ್ರಿ ಕೇಳೋ ಇಂತು ನಾನೇ ರಾಜವ ಮಂತ್ರಿ ಕೇಳೋ ಮಂತ್ರಿ ಬರೇನೆ ಗುರುದೇವ ಮಂತ್ರಿ ಕೇಳೋ ಇಂದು ನಾನೇ ರಾಜವ ಮಂತ್ರಿ ಕೇಳು ಇಂದು ನಾನೇ ರಾಜವ ಮಂತ್ರಿ ಕೇಳು ಮಂತ್ರರೇ ಗುರುದೇವ ನಾನಿನ್ನ ಸಂತಸದಿಂದಲೇ 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 ರಾಮಚಂದ್ರ ರಾಜ ಮಂತ್ರಿ ಕೇಳೋ ಇಂದು ನಾನೇ ರಾಜವ ಮಂತ್ರಿ ಕೇಳೋ ಇಂದು ನಾನೇ ರಾಜವ ಮಂತ್ರಿ ಕೇಳೋ ಗುರುದೇವ ಗುರುರೇ. ಕೋಶಲ ದೇಶವ ಆಶೀಸಿ ರಾಮನಿಗೆ ಕೋಶಲ ದೇಶವ ಆಶೀಸಿ ರಾಮನಿಗೆ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯ ಕಟ್ಟುವೆ ಮಂತ್ರಿ ಕೇಳೋ ಇಂದು ನಾನೇ ರಾಜವ ಮಂತ್ರಿ ಕೇಳು ಇಂದು ನಾನೇ ರಾಜವ ಮಂತ್ರಿ ಕೇಳು ಪರಮ ಪೂಜ್ಯರಾದ ಆಚಾರ್ಯರೇ, ವಸಿಷ್ಠ ಮುನಿ ಪುಂಗವರೇ, ಸುಮಂತ್ರ ಮಂತ್ರಿವರ್ಯರೇ, ಪ್ರಭು 60 ಸಹಸ್ರ ವರ್ಷಗಳ ಕಾಲ
ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಸುಕುಮಾರನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದರು. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು ಗುರುದೇವ? ದಶರಥ ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ರಘುರಾಮಚಂದ್ರರು ಸದ್ಗುಣ ಸಾಂದ್ರರು ರಘುರಾಮಚಂದ್ರರು ಸದ್ಗುಣ ಸಾಂದ್ರರು ಲೋಕ ಲೋಕವ ಪಾಲಿಪನವನು ಲೋಕ ಲೋಕವ ಪಾಲಿಪನವನು ಸೀತಾರಾಮ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನು ದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆ ಬೇಕೇ? ಬಹಳ ಸಂತೋಷ ಗುರುದೇವ. ಸುಮಂತ್ರರೇ, ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಶುಭ ದಿನ. ಪ್ರಭು, ಸಂತಸ ತರುವಂತ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಶುಭ ದಿನ. ಈ ದಿನ ಶುಭ ದಿನ. ಪ್ರಭು, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರ ಜನರಿಗೂ ಎಲ್ಲರಿಗೂ ಸಂತೋಷವಾಗಿರುವಾಗ ನನಗೂ ಸಹ ಆನಂದವೇ ಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ ಮಂತ್ರಿವರೇ. ಹಾಗಾದರೆ ನೀವೀಗಲೇ ಹೋಗಿ ಶ್ರೀರಾಮಚಂದ್ರನು ಇಲ್ಲಿಗೆ ಬರಮಾಡಿ. ಅಪ್ಪಣೆ ಮಹಾಪ್ರಭು. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿದೇವ. ದಶರಥ ರಾಜೇಂದ್ರ, ನಾಳೆ ಗುರುವಾರ ಪಂಚಮಿ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಧನ್ಯನಾದೇ ಗುರುದೇವ. ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಮ ಪಾದಕೀಗ ವಂದಿಸಿ ನಾ ಬೇಡುವೆ
ತಂದೆಯೇ. ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ ಆ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಚಂದದಿನ್ ಪೇಳೈ ಜನಕನೇ ತಂದೆಯೇ. ತಮ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ನಮಸ್ಕರಿಸುವೆನು. ಕುಮಾರ, ನನ್ನನ್ನು ನನಗೆ ಇಷ್ಟೊಂದು ಮಂಗಳವಾಗಲಿ. ತ್ವರಿತವಾಗಿ ಕರೆಸಲು ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಇಂದು ನಿನಗೆ ಈ ಕೋಶಲ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ಜನಕ, ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯ. ಆದರೆ 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 ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಜನಕ, ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ? ಕುಮಾರ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ಅತಿ ತ್ವರಿತವಾದ್ದರಿಂದ ಈ ರೀತಿ ಮಾಡಲೇಬೇಕಾಗಿದೆ. ಚಿಂತಿಸಬೇಡ ಕುಮಾರ. ಈ ಶುಭ ಸಮಾಚಾರವನ್ನು ಭರತ ಶತ್ರುಘ್ನರಿಗೂ ಹೇಳಿ ಕಳಿಸಿದ್ದೇನೆ. ಅವರು ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ರಾಮಚಂದ್ರ, ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ನೀನು ಗುರುಗಳ ಅಪ್ಪನೆಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕುಮಾರ. ಆಗಲಿ ಜನಕ, ತಮ್ಮ ಇಚ್ಛೆಯಂತೆ ಆಗಲಿ. ಪೂಜ್ಯರಿಗೆ ವಂದಿಸುವೆನು. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರ, ನೀವು ಮಂಗಳ ಸ್ನಾನ ಮಾಡಿ ಶುಚಿನ್ಭೂತನಾಗು. ಕಾಲವರಿತು ಬಂದು ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಶುಭ ಸಮಾಚಾರವನ್ನು ನಾಡಿನೆಲ್ಲೆಡೆ ತಿಳಿಸಿಬಿಡಿ. ಅಪ್ಪಣೆ ಮಹಾಪ್ರಭು. ಏನಿ
ಈ ದಿವಸ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಸಂಭ್ರಮದ ಸಡಗರ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆದಾಡುತ್ತಿರುವುದು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಯ ನೀಡುತ್ತಾ ನಲಿದಾಡುತ್ತಿರುವರು. ಈ ಎಲ್ಲ ಆನಂದ ಸಂಭ್ರಮ ಸಡಗರಗಳಿಗೆ ಕಾರಣವೇನು ತೋರುತ್ತಿಲ್ಲವಲ್ಲ? ರಾಮರಾಜ್ಯ ರಾಮರಾಜ್ಯ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಏನು ಅಂದರೆ ರಾಮರಾಜ್ಯ? ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದದ ಕ್ಷಣಗಳನ್ನು ನೋಡಲೆಂದು ಕೈಕೆ ನನ್ನನ್ನು ಬರ ಹೇಳಿದಳೆ. ಹಾಗದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂನು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಸೇಡನ್ನು ತೀರಿಸಿಕೊಳ್ಳುವೆನು. ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೋ ಕಾಡಿಗೆ ಕಳಿಸುವೆನೋ ನೋಡುತ್ತಿರು. ರಾಜ್ಯವಂತೆ ರಾಜ್ಯ, ಕನಸಿನಲ್ಲಿ ಕಾಣಬೇಕು ರಾಜ್ಯವನ್ನು. ನಮೋ ನಮಃ ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ. ದೇವಿ ಮಹಾದೇವಿ ಅಮ್ಮ, ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ. ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯ ನಿವಾಸಿನಿ. ಭಕ್ತ ಕೋಟಿ ಜನ ಹೃದಯ ನಿವಾಸಿನಿ ದೇವಿ ಮಹಾದೇವಿ ಅಮ್ಮ, ದೇವಿ
ಸರ್ವಮಂಗಳೆ, ಅನವರ್ತವು ನಿನ್ನನ್ನೇ ಆರಾಧಿಸಿರುವ ನಮ್ಮೆಲ್ಲರನ್ನು ಹರಸಿ ಅನುಗ್ರಹಿಸುವ ಭಾರು ನಿನ್ನದು ತಾಯಿ. ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವವು ಸದಾ ಕಾಲವು ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ನನ್ನ ಕಾಂತರು ಇನ್ನೂ ಬಾರ್ಲೇ ಇಲ್ಲವಲ್ಲ. ನಮ್ಮ ಆಪ್ತ ಸಖಿಯಾದ ಮಂತ್ರೆಯೂ ಬಾರ್ಲಿಲ್ಲ. ಕಾರಣವೇನಿರಬಹುದು? ಮಂತ್ರ, ಸುಖಾಗಮನವೇ? ಕ್ಷೇಮವೇ? ಇದೇನು ಕೈಕ, ಈ ದಿವಸ ಇಷ್ಟೊಂದು ಸಂತೋಷದಿಂದಿರುವೆಯಲ್ಲ, ಕಾರಣವೇನು? ಇದೇನು ಮಂತ್ರ ಹೀಗೆ ಕೇಳುವೆ? ಮಂತರ, ಏಕೆ? ವಿಚಾರವು ನಿನಗೆ ತಿಳಿದಿಲ್ಲವೇ? ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಮಹೋತ್ಸವವೆಂದು ನಾಡಿಗೆ ಸಂತೋಷ ಪಡುತ್ತಿರುವಾಗ ನಾನು ಸಂತೋಷ ಪಡಬಾರದೆ? ಅಯ್ಯೋ, ಶ್ರೀರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಇದೇನು ಮಂತರ ಹೀಗೆ ಹೇಳುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾನು ಸಂತೋಷ ಪಡಬಾರದೆ? ನಿನ್ನ ಮಾತಿನ ಅರ್ಥ? ಅಯ್ಯೋ ಮರುಳೆ, ಸವತಿ ಮಗನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಸಂತೋಷ ಪಡುತ್ತಿರುವ ನಿನ್ನ ಬುದ್ಧಿಗೆ ನಾನು ಏನೆಂದು ಹೇಳಲಿ? ಇದೇನು ಹೀಗೆ ಹೇಳುವೆ ಮಂತರ? ಕೌಸಲ್ಯ ಭಾಗ್ಯವು ಬೇರೆ, ನನ್ನ ಭಾಗ್ಯವು ಬೇರೆಯೇ? ಅಲ್ಲದೆ ಶ್ರೀರಾಮಚಂದ್ರನಿಗೆ ಕೌಸಲ್ಯಕ್ಕಿಂತಲೂ ಅಧಿಕ ಪ್ರೇಮವು ನನ್ನಲ್ಲೇ ಇರುವಾಗ ನಾನು ಸಂತೋಷ ಪಡಬಾರದೆ? ಕೈಕ, ಅದಕ್ಕೆ ನಿನ್ನನ್ನು ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಬುದ್ಧಿಗೆ ನಾನು ಏನೆಂದು ಹೇಳಲಿ? ಅದು ಅಲ್ಲದೆ ದಶರಥ ಮಹಾರಾಜರು ಭರತ ಶತ್ರುಘ್ನರು ಪಟ್ಟಣದಲ್ಲಿ ಇಲ್ಲದಿರುವಾಗ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವ ಅಗತ್ಯವೇನಿದೆ? ಇದನ್ನಾದರೂ ತಿಳಿದಿರುವೆಯಾ? ಹೌದಲ್ಲವೇ? ನನ್ನ ಕಂದರು ಅರಮನೆಯಲ್ಲಿ ಇಲ್ಲದಿರುವಾಗ ಮಹಾರಾಜರು ಇಂತಹ ಕಾರ್ಯವನ್ನು ಕೈಗೊಳ್ಳಬಹುದೇ? ಮಂತರ, ಈಗ ನಾನೇನು ಮಾಡಲಿ? ಹಾಗಾದ್ರೆ
ನನಗಾಗುವ ತೊಂದರೆ ಆದ್ರೂ ಏನು ಮಂತರ? ತೊಂದರೆ ಏನೆಂದು ಕೇಳುವೆಯ ಕೈಕ? ರಾಮನು ರಾಜನಾದರೆ ಭರತನು ಸೇವಕನಾಗಬೇಕು. ನೀನು ಕೌಶಲ್ಯ ದಾಸಿಯಾಗಬೇಕು. ನಾನೇ? ಹೌದು. ಇಲ್ಲ ಮಂತರ, ನೀನು ಏನೇ ಹೇಳಿದರು ರಾಮನಿಗೆ ಅಧಿಕವಾದ ಪ್ರೇಮವು ನನ್ನಲ್ಲೇ ಇರುವುದು. ಅದಿರಲಿ, ಮಹಾರಾಜರು ನನಗೆ ತಿಳಿದ ಹಾಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವರು. ಈಗ ನಾನೇನು ಮಾಡಲಿ ಮಂತರ? ಕೈಕ, ನಾನು ಹೇಳಿದಂತೆ ಕೇಳು. ಅದೇನು ಹೇಳು ಮಂತರ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ದಶರಥ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರೆಂದು ಹೇಳಿದ್ದೆಯಲ್ಲವೇ? ಕೊಟ್ಟಿದ್ದರು. ಅದನ್ನು ಸಮಯ ಬಂದಾಗ ಕೇಳಿಕೋ ಎಂದು ಸಹ ಹೇಳಿದ್ದರಲ್ಲವೇ? ಈಗಲೇ ಕೇಳಿಕೋ. ಏನೆಂಬುದಾಗಿ? ನಾನು ಹೇಳಿದಂತೆ ಕೇಳು. ಅದೇನು ಹೇಳು ಮಂತರ? ಮೊದಲನೇ ವರಕ್ಕೆ ಶ್ರೀರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಆಗಬೇಕೆಂತಲೂ. ನಿಜ ನಿಜ, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಎರಡನೆಯ ವರಕ್ಕೆ ಶ್ರೀರಾಮನು ನಾರುಮುಡಿಯ ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊ. ಸಾಕು, ನಿಲ್ಲಿಸು. ಏನೆಂದೆ? ನನ್ನ ಕುಮಾರನಾದ ಭರತನಿಗೆ ಪಟ್ಟಾಭಿಷೇಕ, ರಾಮಚಂದ್ರನಿಗೆ ವನವಾಸವೇ? ನಿನಗಿಂತಹ ದುರ್ಬುದ್ಧಿಯು ಹೇಗೆ ಹುಟ್ಟಿತೆ? ನಿನ್ನ ಮುಖವನ್ನೇ ತೋರಿಸಬೇಡ. ಕೈಕ, ಈ ಕಡೆ ಕೇಳಮ್ಮ. ಇತ್ತ ನೋಡು, ನನ್ನದು ದುರ್ಬುದ್ಧಿಯಲ್ಲ. ಚಿಕ್ಕ ವಯಸ್ಸಿನಿಂದಲೂ ನಿನ್ನನ್ನು ಸಾಕಿದ ಅಭಿಮಾನದಿಂದ ಈ ರೀತಿ ಹೇಳಬೇಕಾಯಿತು. ಮುಂದೆ ಭರತನು ನೀನು ಕಷ್ಟಪಡುವುದನ್ನು ಈ ಹಾಳು ಕಣ್ಣುಗಳಿಂದ ನೋಡಲಾರೆನು. ಈಗಲೇ ನನ್ನನ್ನು ನಿಮ್ಮ ತಂದೆಯ ಮನೆಗೆ ಕಳುಹಿಸಿಕೊಡು, ಹೋಗುವೇನು. ಛೇ, ಮಂತ್ರಿ ಮಾತಿನಲ್ಲಿ ನಾನು ಸಂಶಯ ಪಡಬಾರದು. ಎಷ್ಟೇ ಆಗಲು ಅವಳು ನನ್ನ ಹಿತೈಷಿಯಲ್ಲವೇ? ಮಂತರ, ಎಲ್ಲಿಗೆ ಹೋಗುವೆ? ಕೋಪಿಸಿಕೊಳ್ಳಬೇಡ, ಬಾ ಮಂತರ. ನೀನೆಷ್ಟೇ ಆಗಲಿ ನನ್ನ ಹಿತಕ್ಕಾಗಿ ಅಲ್ಲವೇ ಹೇಳುವುದು? ಮಂತರ, ಹಾಗಾದ್ರೆ ನಾನೀಗೇನು ಮಾಡಲಿ? ನಾನು ಹೇಳಿದಂತೆ ಕೇಳುವೆಯಾ? ನಿನ್ನ ಮಾತನ್ನು ನಾನು ಇಂದಾದರೂ ಮೀರುವೆನೆ? ಹೇಳು ಮಂತರ. ನಾನು ಹೇಳಿದಂತೆ ಮಾಡು. ನಿನ್ನ ಆಭರಣಗಳನ್ನು ಬಿಚ್ಚಿ ನೆಲದ ಮೇಲೆ ಮಲಗಿರು. ನಿನ್ನ ಪತಿಯು ಬಂದು ನಿನ್ನನ್ನು ಸಂತೈಸುವ ಸಮಯದಲ್ಲಿ ಈ ವರಗಳನ್ನು ಕೇಳಿಕೊ. ಆದರೆ ಎಚ್ಚರವಿರಲಿ, ಶ್ರೀರಾಮನ ಮೇಲೆ ಆಣೆ ಇಡಿಸಿ ವಚನ ತೆಗೆದುಕೊಂಡ ನಂತರ ವರಗಳನ್ನು ಕೇಳಿಕೊ. ಆಗಲಿ ಮಂತರ, ಆಗಲಿ. ನಾನು ಆ ವರಗಳನ್ನು ಕೇಳುವೆನು. ಮಂತರ, ಅದು ಸರಿ. ಒಂದು ವೇಳೆ ಮಹಾರಾಜರೇನಾದರೂ ಕೋಪಗೊಂಡು ಈ ವಿಚಾರ ನಿನಗೆ ಯಾರು ಹೇಳಿಕೊಟ್ಟರೆಂದರೆ? ನನ್ನ ಮೇಲಂತಲೂ ಹೇಳಬೇಡಮ್ಮ, ನನ್ನ ಮೇಲಂತಲೂ ಹೇಳಬೇಡ. ಇಲ್ಲ ಮಂತರ, ನೀನೆಷ್ಟೇ ನನ್ನ ಹಿತೈಷಿಯಲ್ಲವೇ? ನೀನು ಮರೆಯಾಗು. ಇನ್ನೇನು ಮಹಾರಾಜರು ಬರುವ ವೇಳೆಯಾಯಿತು. ನೀನು ಮರೆಯಾಗು ಮಂತರ, ನಾನು ನೋಡಿಕೊಳ್ಳುವೆನು. ನನ್ನ ಕಂದರನ್ನು ನನ್ನ ತವರೂರಿಗೆ ಕಳುಹಿಸಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಬರಲಿ ಬರಲಿ ಆ ವೃದ್ಧನು. ಇದೇನು? ನಾನು ಕೈಕಾಂತಪುರಕ್ಕೆ ಬರಲು ಯಾವುದೋ ಸ್ಮಶಾನ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸಿದ್ದ ನನ್ನ ಕೈಕಿಯು ಇಂದು ಕಾಣುತ್ತಿಲ್ಲವಲ್ಲ. ಕೈಕಾ 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 ಇದೇನು? ಆಭರಣಗಳು ಎಲ್ಲೆಡೆ ಚೆಲ್ಲಾಡಿವೆ. ಮುಖವು ಬಾಡಿರುವುದು. ಇದಕ್ಕೆ ಕಾರಣವೇನಿರಬಹುದು? ಕೈಕಾ,
ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಲಾಗಿರಲು ಕಾರಣವೇನು? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಅಥವಾ ನಿನ್ನ ದಾಸಿಯಿಂದ ಏನಾದರೂ ವ್ಯತ್ಯಾಸ ಉಂಟಾಯಿತೆ? ಮಾತನಾಡು ದೇವಿ, ಮಾತನಾಡುವುದಿಲ್ಲವೇ? ನನ್ನ ಮೇಲೆ ಕೋಪವೇ? ಕೋಪ ಮಾಲ್ಪರೆ ಮಾನು ಮನೆಯಲ್ಲಿ ಕೋಪ ಮಾಲ್ಪರೆ ಮಾನು ಮನೆಯಲ್ಲಿ ಕೋಪ ಮಾಲ್ಪರೆ ಕೈಕಾ ಭೀತಿಯಿಂದಲೀಗ ಭ್ರಾಂತನಾದೆನು. ಭೀತಿಯಿಂದಲೀಗ ಭ್ರಾಂತನಾದೆನು. ಮಾಲ್ಪರೆ ಮಾನು ಮನೆಯಲ್ ಕೋಪ ಮಾಲ್ಪರೆ ಮಾನು ಮನೆಯಲ್ ಕೋಪ ಮಾಲ್ಪರೆ ಕೈಗಾ ಕೈಕಾ ನನ್ನಲ್ಲಿ ಕೋಪವೇ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗೆ. ಇದೇನು ಹೀಗೆ ಹೇಳುತ್ತಿರುವೆ ಕೈಕ? ನನಗೆ ಶ್ರೀರಾಮನಲ್ಲಿ ಮತ್ತು ನಿನ್ನಲ್ಲವೇ ಅಧಿಕವಾದ ಪ್ರೀತಿ ಇರಬಹುದು. ಹಾಗಾದರೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯ್ತಲ್ಲವೇ? ಅಯ್ಯೋ ಮರುಳೆ, ನನಗೆ ರಾಮನು ಬೇರೆ ಭರತನು ಬೇರೆ. ನನ್ನ 4 ಮಕ್ಕಳಲ್ಲಿ ಸಮಾನವಾದ ಪ್ರೀತಿ ಇದ್ದೇ ಇರುವುದು. ನಿಜ ನಿಜ ತಿಳಿಯುತ್ತಿದೆ ನಿಮ್ಮ ನಿಜವಾದ ಪ್ರೀತಿಯು. ನನ್ನ ಭರತನು ಇಲ್ಲದಿರುವಾಗ ರಾಮನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರವು ವರ್ಣಿಸಲಸದಳಲ್ಲವೇ ಸ್ವಾಮಿ? ಅಯ್ಯೋ ಮರುಳೆ, ಗುರುಗಳಾದ ವಸಿಷ್ಠ ಮಹರ್ಷಿಗಳನ್ನು ನಿಶ್ಚಯಿಸಿರುವ ಲಗ್ನವು ಅತಿ ತ್ವರಿತವಾದ ಕಾರಣ ಈ ರೀತಿ ಮಾಡಬೇಕಾಯಿತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ಬಾ, ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕೋ ಕೇಳಿಕೋ, ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ನಿಜವಾಗಿ ನಡೆಸಿಕೊಡುವೆ ಸ್ವಾಮಿ? ಆಹಾ, ನಿನ್ನ ಮಾತನ್ನು ಯಾವತ್ತಾದನ್ನು ಮೀರಿರುವೇನೆ? ಪಾಪಲ್ಲವೇ. ಹಾಗಾದ್ರೆ ಶ್ರೀರಾಮಚಂದ್ರನ ಮೇಲೆ ಆಣೆಯಿಂದಿಟ್ಟು ಕರಭಾಷೆಯನ್ನು ಕೊಟ್ಟರೆ ಮಾತ್ರ ನಾನು ಅವರುಗಳನ್ನು ಕೇಳಿಕೊಳ್ಳುವೆನು. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆ ಬೇಡ. ನಿನ್ನ ಆಸೆ ಏನಿದ್ದರೆ ಹೇಳು, ನಾನು ಸತ್ಯವಾಗಿ ನಡೆಸಿಕೊಡುತ್ತೇನೆ. ನೀವು ರಾಮನ ಮೇಲೆ ಆಣೆ ಹಿಡಿದ ಹೊರತು ನಾನು ಆ ವರಗಳನ್ನು ಕೇಳಿಕೊಳ್ಳುವುದಿಲ್ಲ. ಇದೇನು, ಯಾವಾಗಲೂ ನನ್ನ ಮಾತಿನಲ್ಲಿ ವಿರೋಧವನ್ನು ಆಚರಿಸಿದ ನನ್ನ ಕೈಕಿಯು ಇಂದು ಅವಳ ಮಾತಿನ ರೀತಿಯೇ ಬೇರೆಯಾಗಿರುವುದಲ್ಲ. ಆಗಲಿ, ಶ್ರೀರಾಮನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಶ್ರೀರಾಮ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನೆಂದು ಕೇಳು ಕೈ. ಪ್ರಾಣೇಶ್ವರ, ಈಗ ನನಗೆ ಸಂತೋಷವಾಯಿತು. ಆಹಾ, ಸ್ತ್ರೀಯರೇ ಹೀಗೆ ಏನಾದ್ರೂ ಅವರ ಆಸೆಯನ್ನು ನಿರ್ವಹಿಸ ಸಂತೋಷವಾಗಿ ನಡೆಸ್ಕೊ. ಕೇಳು ಕೈಕ. ನೀವೆಷ್ಟೇ ಆಗಲಿ ರಸಿಕ ಶಿಖಾಮಣಿಯಲ್ಲವೇ ಪ್ರಾಣೇಶ್ವರ, ಕೇಳಿಕೊಳ್ಳಲೇ? ಕೇಳು ಕೈಕ. ಸ್ವಾಮಿ, ಹಿಂದೆ ದೇವಾಸುರದ ಕಾಲದಲ್ಲಿ ನೀವು ನನಗೆ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಹಾ, ಹೌದು.
ಇಷ್ಟೇ ತಾನೇ ಇಷ್ಟೇ ತಾನೇ ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಅದೇನೆಂದು ಕೇಳು ಕೈಕ. ಕೇಳಿಕೊಳ್ಳಲಿ ಸ್ವಾಮಿ. ಆಹಾ, ಸಂತೋಷವಾಗಿ ಕೇಳು. ಹಾಗಾದ್ರೆ ಕೇಳಿ. 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯುತ್ತಿರುವ ಪಟ್ಟಾಭಿಷೇಕ ಮಹೋತ್ಸವವನ್ನು ತಪ್ಪಿಸಿ ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಈ ರಾಜ್ಯವನ್ನು ಪಟ್ಟ ಕಟ್ಟಬೇಕು. ಏನು ಹೇಳುತ್ತಿರುವೆ ಕೈಕ? ಈಗ ನಿಶ್ಚಯವಾಗಿರುವ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಮಾಡುವುದೇ? ಇಲ್ಲ ಇಲ್ಲ, ನೀನು ಅಂತ ಅಸೂಯ ಪರರಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಹೇಳುತ್ತಿರುವೆ ಅಲ್ಲವೇ? ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಃಪೂರ್ವಕವಾಗಿ ಕೇಳುತ್ತಿರುವೆನು, ನನ್ನ ಕುಮಾರನಾದ ಭರತನಿಗೆ ಪಟ್ಟವನ್ನು ಕಟ್ಟುವಿರೋ ಇಲ್ಲವೋ? ಅಯ್ಯೋ ರಾಮಚಂದ್ರ, ಇವಳಿಗೆ ಮಾತು ಕೊಟ್ಟು ಕೆಟ್ಟನು. ಆಗಲಿ, ಅದೇನೆಂದು ನಿನ್ನ ನಿನ್ನ 1ನೇ ವರಕ್ಕೆ ಹೀಗಾದ್ರೆ ಇನ್ನು 2ನೇ ವರಕ್ಕೆ 2ನೇ ವರನ್ನು ಕೇಳಿಕೊಳ್ಳಲೇ? ಆಗಲಿ, ಅದೇನೆಂದು ಕೇಳು ಕೈಕ. 2ನೇ ವರಕ್ಕೆ ಶ್ರೀರಾಮಚಂದ್ರನ ಜಟಾವಲ್ಕಲ ಧಾರಿಯಾಗಿ ಪುರಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಕೈಕ, ಯಾರು ಯಾರು ಮಾತನಾಡುತ್ತಿರುವುದು? ನನ್ನ ಕೈಕೆ ಅಲ್ಲವೇ? ಈ ದಶರಥನ ಪತ್ನಿ? ಸಂದೇಹವೇ? ಅಲ್ಲ ಅಲ್ಲ, ಅವಳೆಂತೆ ಮಾತನಾಡುತ್ತಿರುವ ಯಾವುದೋ ಭೂತವೆಂದು ತೋರುತ್ತಿರುವುದು. ಇಲ್ಲದಿದ್ದರೆ ಶ್ರೀರಾಮನ ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕೆಯು ಅವನಿಗೆ ವನವಾಸವನ್ನು ಯಾಚಿಸುವನೆಂದರೆ ಸೂರ್ಯಚಂದ್ರರು ತಮ್ಮ ಗತಿಗಳನ್ನು ಬದಲಿಸಂತೆ ಇದ್ದಾರೆ. ಕೈಕಾ, ಬೇಡ ಕೈಕಾ, ಬೇಡ. ನಿನ್ನ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆಲ್ಲವೇ? ಎಲ್ಲಿ? ಈ ಪಾರ್ಶ್ವದಲ್ಲಿ ಬಂದು ನಿಂತು ಹೇಳು. ಎಲ್ಲಿ ನಿಂತು ಹೇಳಿದರೂ ಅಷ್ಟೇ. ಚಿತ್ತ ಭ್ರಮಣೆಯೂ ಅಲ್ಲ, ಪಿತ್ತ ವಿಕಾರವೂ ಅಲ್ಲ. ನನ್ನ ಮನಃಪೂರ್ವಕವಾಗಿ ಕೇಳಿಕೊಳ್ಳುತ್ತಿರುವೆನು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನನ್ನು ಕಾಡಿಗಟ್ಟಲೇಬೇಕು. ಸಾಕು ಸಾಕು, ಕೇಳಲಾರೆ. ಶ್ರೀರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕೋಮಲ ಹೃದಯನಾದ ಶ್ರೀರಾಮನಿಗೆ ಈ ವಿಷಯ ತಿಳಿದರೆ ಎಷ್ಟೊಂದು ನೊಂದು ಕೊಲ್ಲುವನು. ಅಲ್ಲದೆ ಪುರಜನರು ಆಡಿಕೊಳ್ಳುವರು, ನನ್ನ ಪಂಚ ಪ್ರಾಣಗಳು ಊರಲಿ ಹೋಗುವುದು. ಬೇಡ ಕೈಕ, ಬೇಡ. ಸಾಧ್ಯವಿಲ್ಲ ಸ್ವಾಮಿ, ನೀವು ಏನೇ ಹೇಳಿದರೂ ನಾನು ಕೇಳುವುದಿಲ್ಲ. ಕೈಕ, ನೋಡ ಚಲವೋ ರಾಮನೋಲು ಬೇಡ. ಲಲನೆ ದಯದಿಂದ ನೋಡ. ಈಗ ಬಿಡುನೆ ಕೋಪವ ನೋಡು. ಬಿಡುನೆ ಕೋಪವ ರಾಮನು ಕರವಾ ಪರವಾ
ಭರತಗೆ ರಾಜ್ಯವಾ ಕೊಡಲೇಬೇಕು. ತಿಳಿಸಿದೆ. ಕೊಡ್ತೇನೆ ಕೈಕ. ಕೊಡೋನೆ ಭರತಗೆ ರಾಜ್ಯವಾ ಉಳಿಸೋ ರಾಮನ ವನವಾಸವ. ವನವಾಸಕ್ಕೆ ಹೋಗಲೇಬೇಕು. ಉಳಿಸೋ ರಾಮನ ವನವಾಸವ. ಸತ್ಯಾತ್ಮನು ರಾಮ ಕೈಕ ನನ್ನ ರಾಮ ಸದ್ಧರ್ಮಾತ್ಮನು. ಹೌದು ಕೈಕ, ಯಾರು ಸ್ವಾಮಿ? ನನ್ನ ರಾಮ, ನನ್ನ ರಾಮನು ನಿಮ್ಮ ರಾಮನೇ. ಸತ್ಯಾತ್ಮನು ಧರ್ಮಾತ್ಮನು ಸುಗುಣ ವಿರಾಮನು ಚಲವೋ ರಾಮನಲು ಬೇಡ ಲಲನೆ ದಯದಿಂದ ನೋಡ ಚಲವೋ ರಾಮನಲು ಬೇಡ ಲಲನೆ ದಯದಿಂದ ನೋಡ. ಕೈಕ ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವೆನು. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಇದು ನನ್ನ ರತ್ನ ಖಚಿತವಾದ ಕಿರೀಟ ಒಡವೆಗಳನ್ನು ನಿನ್ನ ಪಾದದಲ್ಲಿ ಬೇಡಿಕೊಳ್ಳುವೆನು. ಸಾಕು ಸಾಕು, ನೀವೇನೇ ಹೇಳಿದರೂ ನಾನು ಕೇಳುವುದಿಲ್ಲ. ಒಂದು ವೇಳೆ ಆಡ್ದ ಮಾತಿಗೆ ತಪ್ಪಿದೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡ್ದ ಮಾತಿಗೆ ತಪ್ಪಿದರೆಂದು ಇಡೀ ನಗರದಲ್ಲೆಲ್ಲ ಸಾರಿ ಬಿಡುವೆನು. ಕೈಕ ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು? ಈ ನಿಮ್ಮ ಕಪಟ ನಾಟಕದಿಂದ ಎಲ್ಲವೂ ಮಾಯವಾಯಿತು. ಕೊಲಘಾತಕಿ, ನನ್ನದು ಕಪಟ ನಾಟಕವೋ ಅಲ್ಲವೇ? ನಾನು ನಿನ್ನಲ್ಲಿಟ್ಟ ಪ್ರೀತಿ ವಿಶ್ವಾಸ ತಕ್ಕ ಪ್ರಾಯಚಿತವಾಯಿತು. ಕೈಕ ನೀನು ನಾರಿ ಅಲ್ಲ, ಸೂರ್ಯ ವಂಶ ನುಂಗಲು ಬಂದ ಮಹಾಮಾರಿ. ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನಕ್ಕಾಗಿ ಕಾಯುತ್ತಿರುವರು. ಮಹಾರಾಜರು ಸಹ ಅದೇ ಆಲೋಚನೆಯಲ್ಲಿ ಇರುವರು. ಸುಮಂತ್ರ, ಬೇಗನೆ ಹೋಗಿ ಶ್ರೀರಾಮಚಂದ್ರನ ಬರಮಾಡು. ಮಹದಾಜ್ಞೆ ತಾಯಿ. ಕೈಕ ಬೇಡ, ಕೈಕ ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಸಾಕು ಸಾಕು ಈ ಗೋಳಾಟ. ನೀವೇನಾದ್ರೂ ಆಡ್ದ ಮಾತನ್ನು ನಡೆಸದೆ ಹೋದ್ರೆ ನಾನೇ ಇಡೀ ನಗರಕ್ಕೆಲ್ಲ ನೀವು ಮಾತು ತಪ್ಪಿದರೆಂದು ಸಾರಿ ಬಿಡುವೆನು. ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳು ವಯೋಧರ್ಮವನ್ನು ಮೀರಿ ಹೋಗುತ್ತಿದೆ. ನನ್ನ ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುವಂಶ ಕುಲಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವು ಈ ಭೂಮಿಯ ಮೇಲೆ ಇರಗೊಡಲಾರೆ. ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರು ನಿನ್ನನ್ನು ನೋಡಿ ನಗುವಂತಾಗಲಿ. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಸಮನಗೊಳಿಸು. ಜನಕ ಸಮಾಧಾನದಿಂತಿರಿ. ಅಮ್ಮ, ಇದೇನು? ಈ ದಿನ ಜನಕನ ರೀತಿಯೇ ಬೇರೆಯಾಗಿರುವುದಲ್ಲ. ನಿಮ್ಮ ತಂದೆಯವರು ಆಡ್ದ ಮಾತನ್ನು ನಡೆಸಲಾರದೆ ಈ ರೀತಿ ವ್ಯತ್ಯೆ ಪಡುತ್ತಿರುವರು. ಅಸಂಭವ. ಏಳು ತಾಯಿ, ಅದಾವ ನಿಮ್ಮ ಮನದ ಅಭೀಷ್ಟವನ್ನು ಈಡೇರಿಸಲಾಗದೆ ನಮ್ಮ ತಂದೆಯವರು ಈ ರೀತಿ ಚಿಂತಿಸುತ್ತಿರುವರು.
ಅವರ ಮಗನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಸರಿ ಸರಿ, ಇದುವರೆಗೂ ತಂದೆ ಸರತಿ ಆಯ್ತು, ಈಗ ಮಗನ ಸರತಿ. ನಿನಗೇಕೆ ಆ ಗೊಡವೆ? ಬೇಡ ಬಿಡು. ಅಮ್ಮ, ನೀನೆಂದು ನನ್ನ ಮೇಲೆ ಅನುಮಾನಪಟ್ಟವಳಲ್ಲ. ಏಳು ತಾಯಿ, ನಿನ್ನ ಮನದ ಅಭೀಷ್ಟವನ್ನು ನನ್ನಿಂದ ನಡೆಸುವುದಾದರೆ ಭಗವಾನ್ ಸೂರ್ಯದೇವನ ಸಾಕ್ಷಿಯಾಗಿ ನಡೆಸಿಕೊಡ್ತೇನೆ. ಏಳು ತಾಯಿ. ಹಾಗಾದ್ರೆ ಹೇಳಿ ಕೇಳು. ಹಿಂದೆ ದೇವಾಸುರು ಇದ್ದ ಕಾಲದಲ್ಲಿ ನಿಮ್ಮ ತಂದೆಯವರಿಗೆ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡನಷ್ಟೇ. ಏನೆಂಬುದಾಗಿ ಕೇಳಿಕೊಂಡಿರುವಿರಿ ತಾಯಿ? ಮೊದಲನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯವನ್ನು ಪಟ್ಟ ಕಟ್ಟಬೇಕೆಂತಲೂ. ಅಮ್ಮ, ಈ ಅಲ್ಪವಾದ ಕಾರ್ಯಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥೆಪಡಬೇಕೆ? ಅಮ್ಮ, ಭರತನ್ ಯಾರು, ನಾನು ಯಾರು? ನಮ್ಮಿಬ್ಬರಲ್ಲಿ ಯಾರು ಆಳಿದರೇನು ಈ ನೆಲವನ್ನ ತಾಯಿ? ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕವಾಗಲಿ. ಇನ್ನು 2ನೇ ವರ ಯಾವುದು ತಾಯಿ? ಎರಡನೇ ವರಕ್ಕೆ ಬೇಡ ಬೇಡ ಎರಡನೇ ವರಕ್ಕೆ ನೀನು ಜಟಾವಲ್ಕಲ ದಾರಿಯಾಗಿ ಪುರ ಪ್ರವೇಶ ಮಾಡದೆ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಕೇಳಿದೆ. ಅಮ್ಮ, ಅಮ್ಮ, ಸಪ್ತಾಂಗವಂ ಒಪ್ಪಿದೆ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಂಟಿಸಿದ ಮಾತೆ ನೀನು. ಅಮ್ಮ, ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ನನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ, ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ, ವನವಾಸ ನೆಪದಲ್ಲಿ ಮುನಿ ಜನರ ಸೇವಿಸುವ ವನವಾಸ ನೆಪದಲ್ಲಿ ವನವಾಸ ನೆಪದಲ್ಲಿ ಮುನಿ ಜನರ ಸೇವಿಸುವ ಗಣಪದವಿಯನಗಿತ್ತ ಮಾತೆ ನೀನು. ಅಮ್ಮ, ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಬಹುದೇ. ನಿಶ್ಚಯದಿ ವನವಾಸ ಕೊಪ್ಪಿದೆ ಪುನೀತೆ. ಎಚ್ಚರಿಸು ಪಿತನನ್ನು ನಮಿಸುವೆನು ಮಾತೆ. ಅಮ್ಮ, 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 ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ತಾಯಿ. ಈ ಕೋಶಲ ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನೆಂತಲೂ ಇದಕ್ಕೆ ಭರತನೇ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿ ಜನರ ಪಾದ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ, ಈ ಅಯೋಧ್ಯ ಜನರು ಹೇಳುತ್ತಿದ್ದರು, ದೇವಿ ಕೈಕಾಮಾತೆಯವರಿಗೆ ತನ್ನ ಮಗನಾದ ಭರತನಿಗಿಂತಲೂ ಶ್ರೀರಾಮರ ಮೇಲೆ ಹೆಚ್ಚು ಪ್ರೀತಿ ಇರುವುದೆಂದು.
ಹಾಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಈ ದಿವಸವೇ ನಾನು ವನವಾಸಕ್ಕೆ ಹೊರಟಿರುವೆನು. ಈ ವಿಚಾರವನ್ನು ಮಾತೆಯರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ ತಾಯಿ.